ರೀ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಆ ಹುಡುಗಿಗಿರಬಹುದಾದ ಕಾಯಿಲೆ ಬಗ್ಗೆ ತಾನೇ? ನೋಡಿ, ನನಗೆ ಡಾಕ್ಟ್ರ್ ಏನು ಹೇಳ್ತಾರೆ, ಆ ಬೆಟ್ಟದಲ್ಲಿ ಏನು ಪವಾಡ ನಡೀತು ಅನ್ನೋದು ದೊಡ್ಡದಲ್ಲ. ನನಗೆ ಆಶ್ಚರ್ಯ ಆಗೋದೊಂದೇ, ಈ ಹುಡುಗಿಗೆ ನಮ್ಮ ಮಗಳ ಎಲ್ಲ ನೆನಪಿನ ಶಕ್ತಿ ಹೇಗಿದೆ ಅಂತ. ನೀವು ಯೋಚನೆ ಮಾಡಬೇಕಾಗಿರೋದು ಇದ್ರ ಬಗ್ಗೆ. ರೀ, ಮುಷ್ಟಿ ಗಾತ್ರದಷ್ಟು ಮಣ್ಣಿಡ್ಕೊಂಡು ಇಡೀ ಸೃಷ್ಟಿನೇ ನನಗೆ ಅರ್ಥ ಆಯಿತು ಅಂತ ಹೇಳಕ್ಕಾಗಲ್ಲ ರೀ. ಈ ಪ್ರಪಂಚದಲ್ಲಿ ಸಾಕಷ್ಟು ವಿಸ್ಮಯಗಳು ನಡೆದಿದೆ, ನಡೀತಾನೆ ಇರುತ್ತೆ. ನಮ್ಮ ಬುದ್ಧಿಶಕ್ತಿಗೆ ಯಾವ್ದು ತೋಚಲ್ವೋ ಅದು ನಡೆದೇ ಇಲ್ಲ ಅಂತ ಹೇಳಕ್ಕಾಗುತ್ತೇನ್ರಿ? ಅವಳು ಯಾವತ್ತಿದ್ರು ನಮ್ಮ ಮಗಳೇ. ದಯವಿಟ್ಟು ಅವಳ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಅಗೋ, ನೀನು ಸಮಸ್ಯೆನ ಒಪ್ಕೊಂಡು ಬದುಕೋಕೆ ತಯಾರಾಗಿದ್ಯಾ ಕಣೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ. ಆದ್ರೆ ನಾನು ಸಮಸ್ಯೆನ ಪರಿಹರಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಅದಕ್ಕೆ ನನ್ನ ಕೈಯಲ್ಲಿ ಯಾವುದನ್ನೂ ಒಪ್ಕೊಳಕ್ಕಾಗ್ತಿಲ್ಲ. ಮತ್ತೆ ಜೀವನ ಪರ್ಯಂತ ಇದೇ ಗೊಂದಲದಲ್ಲಿ ಬದುಕಕ್ಕಾಗತ್ತೇನ್ರಿ? ಹಾಗಂತ ಸತ್ಯನ ಒಪ್ಕೊಳ್ಳದೆ ಸುಳ್ಳಿನ ಜೊತೆ ಸಂಸಾರ ಮಾಡೋಕ್ಕಾಗತ್ತನಾಗೋ? ನಿಮಗೆ ಯಾಕೆ ಅವಳ ಮೇಲೆ ನಂಬಿಕೆ ಬರ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಅವಳು ನಮ್ಮ ಮಗಳಲ್ಲ, ಸರಿ, ಅವಳಿಗೊಂದು ರೀತಿ ಹುಚ್ಚಿದೆ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಅದು ಅವಳು ತಪ್ಪಾ? ಅವಳು ಒಂದು ಹೆಣ್ಣಲ್ವೇನ್ರಿ? ಅವಳಿಗೂ ಒಂದು ಬದುಕು ಅಂತ ಇರುತ್ತಲ್ವಾ? ಸ್ವಂತ ಬದುಕನ್ನ ನರಕ ಮಾಡ್ಕೊಂಡು ಯಾರಾದ್ರೂ ಈ ರೀತಿ ನಾಟಕ ಮಾಡಕ್ಕಾಗತ್ತೇನ್ರಿ? ನಾಗು, ಹಣಕ್ಕೋಸ್ಕರ ಜೀವನೇ ಬಿಡ್ತಾರೆ. ಇನ್ ಜೀವನ ಯಾವ ಲೆಕ್ಕನೇ? ನೋಡ್ ನಾಗು, ನೀನು ಒಬ್ಳು ತಾಯಿಯಾಗಿ ಯೋಚನೆ ಮಾಡ್ತಿದ್ಯಾ, ಅದಕ್ಕೆ ನಿನ್ಗೆ ಅವಳ ಮೇಲೆ ಕರುಣೆ ಬರ್ತಿದೆ. ಅದೇ ನೀನೊಬ್ಳು ವ್ಯಾಪಾರಗಾರ್ತಿಯಾಗಿ ವ್ಯಾಪಾರದ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಅವಳು ನಿನಗೆ ಮೋಸಗಾತಿಯಾಗಿ ಕಾಣಿಸ್ತಾಳೆ. ಆದ್ರೆ ಮನೋವೈದ್ಯರ ಪ್ರಕಾರ ಅವಳು ಮೋಸ ಮಾಡ್ತಿಲ್ಲ ಅಲ್ವೇನ್ರಿ? ಅವಳಿಗೆ ಅವಳು ಗುರುತಿನ ಬಗ್ಗೆ ಗೊಂದಲ ಇದೆ. ನಾವೀಗ ಅವಳನ್ನ ಅನುಮಾನ ಪಡೋದು ಬಿಟ್ಟು ಅವಳನ್ನ ಹೇಗೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಅವಳ ಹತ್ರ ಕೋಪ ಮಾಡ್ಕೊಳ್ಳೋದಾಗ್ಲಿ, ಜೋರ್ ಧ್ವನಿಲ್ ಮಾತಾಡೋದಾಗ್ಲಿ, ಅವಳ ಮನ್ಸಿಗೆ ನೋವಾಗೋವಾಗ ನಡ್ಕೊಳ್ಳೋದಾಗ್ಲಿ ಮಾಡಬಾರ್ದು ಅಂತ ಡಾಕ್ಟ್ರ್ ಹೇಳಿಲ್ವೇನ್ರಿ? ಅದಕ್ಕೋಸ್ಕರ ನೀವೆಲ್ಲ ಅವಳ ಹತ್ರ ಸ್ವಲ್ಪ ನಾಜೂಕಾಗಿ ನಡ್ಕೊಳ್ಳೋದೇ ಒಳ್ಳೇದು. ಆಮೇಲೆ ಏನಾದ್ರೂ ಅನಾಹುತ ಆದ್ರೆ ಅನ್ಭವಿಸೋರು ನಾವೇ ತಾನೇ. ನೋಡು, ಅವಳ ಪರಿಸ್ಥಿತಿ ಏನು ಅನ್ನೋದನ್ನ ಅವಳಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೋಡ್ತಾ ಇರು, ಅವಳ ಹುಚ್ಚು ಬಿಟ್ಟೋಗೋ ಹಾಗೆ ನಾನೇ ಮಾಡ್ತೀನಿ. ಸೂರ್ಯ, ಇದ್ಯಾಕೋ ನಮ್ಮ ಬೆನ್ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲಮ್ಮ. ನಾವು ಡಾಕ್ಟರ್ನ ಕರೆಸೋದ್ರಿಂದ ಏನಾದರೂ ಪರಿಹಾರ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅದ್ ನಮ್ಮಲ್ಲೇ ಗೊಂದಲ ಹುಟ್ಟಾಗ್ತಾ ಇದೆ. ನೋಡಮ್ಮ, ನನಗಂತೂ ಯಾವುದೇ ಕಾರಣಕ್ಕೂ ಆ ಹುಡುಗಿನ ಸುರಭಿ ಅಂತ ಒಪ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಆ ಹುಡುಗಿನ ಎಲ್ಲಾದ್ರೂ ಕಳಿಸ್ಬಿಡೋದು ಅಂತೀಯಾ? ಅದಾಗದೇ ಇರೋ ಮಾತಮ್ಮ. ನೀನು ಹೋಗು ಅಂತ ಹೇಳಿದ್ರು ಅವಳು ಹೋಗಲ್ಲ. ಅದಕ್ಕೆ ನಾನೇ ನಮ್ಮ ತೋಟದ ಮನೆಗೆ ಹೋಗಿರ್ತೀನಿ. ಅಲ್ಲ ಕಣೋ. ಹೌದಮ್ಮ, ಹಾಗಾದರೂ ನನಗೆ ಸ್ವಲ್ಪ ನೆಮ್ಮದಿ ಸಿಗ್ಬೋದು ಅಂತ. ಹಾಗೆಲ್ಲಾದ್ರೂ ಮಾಡ್ಬಿಟ್ಯಾ? ಈ ಮನೆ ಉಸಿರಾಡ್ತಿರೋದೇ ನಿನ್ನಿಂದ, ನಿನ್ನ ಹೆಸರಿಂದ.